ಎಸ್, ಟ್ರೈಲರ್ ನೋಡಿದ್ವಿ. ಟ್ರೈಲರ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚಿಂದಿ ಆಗಿತ್ತು ಅಂತಂದರೆ ಹೇಳ್ಬೋದು. ಅವನ ಅಜ್ಜಿ ಲಾಸ್ಟಿಗೆ ನಮ್ಮ ಧ್ರುವ ಅವರು ನಾಯಿ ಬಿಸ್ಕೆಟ್ ಹಾಕೋ ರೀತಿನೇ ಬೇರೆ ಲೆವೆಲಲ್ಲಿತ್ತು. ಆ ಸೀನ್ನ ಥಿಯೇಟ್ರಲ್ಲಿ ನೋಡೋದಕ್ಕಂತೂ ಹೆವಿ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ನಾನಂತರೂ. ಆ ನಾಯಿಯ ಜಾತಿ ಯಾವುದು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಸ್, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಟಿನ್ ಸಿನಿಮಾದ ಟ್ರೈಲರ್ ನೋಡ್ಕೊಂಬಂದೆ. ನನಗೇನು ಇಷ್ಟ ಆಯಿತು, ಇನ್ನೂ ಏನಾದರೂ ತೋರಿಸಿದ್ರೆ ಇಷ್ಟ ಆಗ್ತಿತ್ತಾ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮಾರ್ಟಿನ್ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಧ್ರುವ ಸರ್ಜಾ ಅವ್ರ ಕೆರಿಯರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ದಿನ ವೆಯ್ಟ್ ಮಾಡಿದಂಥ ಸಿನಿಮಾನೇ ಅಲ್ಲ. ಅವರು ಕಡಿಮೆ ಸಿನಿಮಾನೇ ಮಾಡಿರ್ಬೋದು. ಕಡಿಮೆ ಸಿನಿಮಾ ಮಾಡಿದ್ರೂ ಅವ್ರಿಗಿರೋ ಫ್ಯಾನ್ ಬೇಸೇ ಬೇರೆ ಲೆವೆಲಲ್ಲಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದ್ರೂ ಯಾಕೋ ಭಾಳ ಟೈಮ್ ತೊಗೊಂಡ್ರು ಅಂತ ನನಗನ್ನಿಸ್ತಾ ಇತ್ತು. ಆದರೆ ಈ ಸಿನಿಮಾದ ಟ್ರೈಲರ್ನ ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಗುರು ಅಂತ ಅನ್ನಿಸ್ತಿದೆ. ಟ್ರೈಲರ್ ಕ್ವಾಲಿಟಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನಜ್ಜಿ ಟ್ರೈಲರ್ ಕ್ವಾಲಿಟಿ ನೋಡಿ ನನಗೆ ಸುಸ್ತಾಗೋಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮೇಕಿಂಗ್ ಗುರು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ KGFನ ದೊಡ್ಡಪ್ಪ ಅಂತಂದು ಹೇಳ್ಬೋದು ಇದು. ಮತ್ತು KGFಗೂ ಇದಕ್ಕೂ ಕಂಪೇರ್ ಮಾಡ್ತಾವನೆ ಅಂತೇಳಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಆ KGF ರೇಂಜೇ ಬೇರೆ. ಅದಕ್ಕಿಂತ ಅದು ಬ್ಲ್ಯಾಕ್ ಶೇಡಲ್ಲಿ ಬಂದಂಥ ಸಿನಿಮಾ, ಇದು ಫುಲ್ ಆ್ಯಂಡ್ ಫುಲ್ ಕಲರ್ಫುಲ್ಲಾಗಿ ಬಂದಂಥ ಸಿನಿಮಾ. ಅದು ಕಲರ್ಫುಲ್ಲಾಗೇ ಬಂದಿತ್ತು, ಆದರೆ ಬ್ಲ್ಯಾಕ್ ಥೀಮ್, ಬ್ಲ್ಯಾಕ್ ಶೇಡ್ ಜಾಸ್ತಿ ಇತ್ತು. ಇದು ಕಲರ್ ಪ್ಯಾಲೆಟಲ್ಲಿ, ಕಲರ್ ಥೀಮಲ್ಲಿ ಕಲರ್ಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ನಲ್ಲಿ. ನೋಡೋಕೆ ನನಗಂತೂ ಈ ಸಿನಿಮಾನ ಅಕ್ಟೋಬರ್ 11ನೇ ತಾರೀಕು ಮಿಸ್ ಮಾಡಿದೆ. ಫಸ್ಟ್ ಶೋ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಟ್ರೈಲರ್ ಬಗ್ಗೆ ಬರೋದಾದರೆ ಧ್ರುವ ಸರ್ಜಾ ಅವರು ಟ್ರೈಲರಲ್ಲಿ ಮಿಂಚಿರೋ ರೀತಿಯೇ ಬೇರೆ ಲೆವೆಲಲ್ಲಿತ್ತು. ಆ ಟೀಸರ್ ಅಂತ ಬಿಟ್ಟಿದ್ರಲ್ಲ, ಅದೇ ಟೀಸರ್ ಕಟ್ನೇ ಇದರಲ್ಲೂ ಬಳಸಿದ್ದಾರೆ. ಸಿನಿಮಾ ಡೀಟೇಲಾಗಿ ಕತೆ ಬಿಟ್ಕೊಡೋಕೆ ಹೋಗಿಲ್ಲ. ಅಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಯಾಕೆ ಹೋದ್ರಿ ಅವರು, ಧ್ರುವ ಅವರು ಎಲ್ಲ ಬಿಟ್ಟು ಅನ್ನೋದನ್ನ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಪಾಕಿಸ್ತಾನನ ವರ್ಡ್ ಬಳಸಿದ್ರು, ಇದರಲ್ಲೂ ಬಳಸಿದ್ದಾರೆ. ಟೀಸರಲ್ಲಿ ಬಳಸಿದಂಥ ವರ್ಡೇ ಇದರಲ್ಲೂ ಬಳಸಿದ್ದಾರೆ. ಧ್ರುವ ಸರ್ಜಾ ಅವ್ರ ಡೈಲಾಗ್ಗಳು ಈ ಸಿನಿಮಾದಲ್ಲಿ ಕಡಿಮೆ ಇದ್ದಾವೆ ಅಂತ ಅನಿಸುತ್ತದೆ. ಯಾಕಪ್ಪ ಅಂದರೆ ಅವರು ರೀಸೆಂಟ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ, ಕೆಲವೊಂದು ನ್ಯೂಸ್ ಚಾನಲ್ಗಳೇ ಇಂಟರ್ವ್ಯೂ ಕೊಟ್ಟಿದ್ದರು. ಅದರಲ್ಲಿ ಅವ್ರು ಹೇಳಿರೋ ರೀತಿ ಪ್ರಕಾರ ಬರೋದಾದರೆ ಈ ಸಿನಿಮಾ 2.5 ತಾಸಲ್ಲೇ ಮುಗಿದೋಗುತ್ತಂತೆ. ಅಂದರೂ 2.5 ತಾಸಲ್ಲೇ ಮುಗಿದೋಗುತ್ತೆ. ಸಣ್ಣ ಕತೆ ಇರೋ ಸಿನಿಮಾ, ಆದರೆ ದೊಡ್ಡ ಬಜೆಟ್ ಹಾಕಿ ದೊಡ್ಡದಾಗಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ನೋಡೋಣ. ಸದ್ಯದಲ್ಲೇ ಸಿನಿಮಾ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಟ್ರೈಲರಲ್ಲಿ ಧ್ರುವ ಅವ್ರ ಎಂಟ್ರಿ, ಕೈಯಲ್ಲಿರೋ ಟ್ಯಾಟೂ ನೋಡ್ತಾ ಇದ್ದರೆ ನನಗೆ ರೋಮಾಂಚನ ಅನಿಸುತ್ತೆ. ಯಾಕಪ್ಪ ಅಂದರೆ ಆ ರೇಂಜಲ್ಲಿ ದೈತ್ಯವಾದಂಥ ಆಳು ಥರ ಕಾಣಿಸ್ಕೊಂಡಿರೋ ರೀತಿ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಆದರೂ ಫೈಟಿಂಗ್ ಸೀನ್ಸ್ ಇದರಲ್ಲಿ ಕಡಿಮೆ ತೋರಿಸಿದ್ದಾರೆ ಟ್ರೈಲರಲ್ಲಿ. ಟೀಸರಲ್ಲಿ ಫೈಟಿಂಗ್ ಸೀನ್ಸ್ ತೋರಿಸಿದ್ರು ಒಂದೆರಡು. ಇದರಲ್ಲಿ ಬರೀ ಆ್ಯಕ್ಷನ್ ಜಾಸ್ತಿ ಇತ್ತು, ಕಾರ್ಗಳು, ಆಮೇಲೆ ಬ್ಲಾಸ್ಟಿಂಗ್ ಸೀನ್ಸು. ಧ್ರುವ ಅವರು ಈ ಸಿನಿಮಾದ ಮೂಲಕ ಫುಲ್ ಆ್ಯಂಡ್ ಫುಲ್ಲು ಅವ್ರ ಆ್ಯಕ್ಷನ್ನಿಗೆ ಅಂತ ಆ್ಯಕ್ಷನ್ ಲೆವೆಲೇ ಮೇಲಾಗುತ್ತೆ ಅಂತಂದು ಹೇಳ್ಬೋದು. ಆ್ಯಕ್ಷನ್ಸನ್ನು ಮೋಸ್ಟ್ ಅನ್ಬ್ರೇಕೇಬಲ್ ಮೂವಿ ಅಂತಂದು ಹೇಳಿದ್ರೆ ತಪ್ಪಾಗಲ್ಲ. ಇದನ್ನ ಆ ರೇಂಜಲ್ಲಿ ಆ್ಯಕ್ಷನ್ಗಳು ತುಂಬಿರ್ತಾರೆ ಅಂತ ನನಗನ್ನಿಸ್ತದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ 12 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾಯಿದೆ. ಸದ್ಯ ನನಗೆ ಗೊತ್ತಿರೋ ಪ್ರಕಾರ ಈ ಸಿನಿಮಾ ಒಂದು 5ರಿಂದ 6 ಲ್ಯಾಂಗ್ವೇಜ್ ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಆಮೇಲೆ ಬೆಂಗಾಳಿಯಲ್ಲಿ ಕೂಡ ರಿಲೀಸ್ ಆಗ್ತಾಯಿದೆ ಅಂತ ನನಗೆ ಅನಿಸ್ತದೆ. ಅಕ್ಟೋಬರ್ 11ನೇ ತಾರೀಕು ಆದಮೇಲೆ ಇನ್ನು ಉಳಿದ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಇಲ್ಲ ಅಷ್ಟರೊಳಗೇ ಡಬ್ಬಿಂಗ್ ಮುಗಿಸ್ಕೋಬೋದು, ಹೇಳೋಕ್ಕೆ ಬರೋಲ್ಲ. ಟ್ರೈಲರ್ನ ಕನ್ನಡ ವರ್ಷನ್ ಕಾಣಿಸ್ಲಿಲ್ಲ, ಅದು ಒಂದು ಬೇಜಾರು. ಆದರೆ ಅದರಲ್ಲಿ ನೋಡ್ತಾ ಇದ್ದರೆ ಒರಿಜಿನಲ್ ಹಿಂದಿ, ಒರಿಜಿನಲ್ ಲ್ಯಾಂಗ್ವೇಜ್ ಅಂತಲೂ ಕೊಟ್ಟಿದ್ದರು. ಕನ್ನಡ ಟ್ರೈಲರ್ನ ವಾಯ್ಸ್ ಅಪ್ಡೇಟ್ ಮಾಡಲಿ, ಸದ್ಯದಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಇದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಬಿಟ್ಟಿದ್ದಾರಲ್ಲ, ಅದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಿಷ್ಟು ಈ ಟ್ರೈಲರ್ನ ರಿವ್ಯೂ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.